ಗುಜರಾತ್ ಉದ್ಯಮಿಯಿಂದ ಕೋಟಿ ಕೋಟಿ ಹಣ ವಂಚನೆ. ಕಾರ್ಪೊರೇಟ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹಣಕಾಸು ಹಗರಣ ಬಹಿರಂಗವಾಗಿದೆ. ಜಾಗತಿಕ ಚಿನ್ನದ ಮಾರುಕಟ್ಟೆಯಲ್ಲಿ ಭಾರತದ ಹೆಸರನ್ನ ಮುನ್ನೆಲೆಗೆ ತಂದಿದ್ದ, ಫಾರ್ಚೂನ್ 500ರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದ ಹಾಗೂ ವಿಶ್ವದ ಒಟ್ಟು ಚಿನ್ನದ ಸಂಸ್ಕರಣೆಯಲ್ಲಿ ಸಿಂಹ ಪಾಲು ಹೊಂದಿದ್ದ ರಾಜೇಶ್ ಎಕ್ಸ್ಪೋರ್ಟ್ ಸಂಸ್ಥೆಯ ಬೃಹತ್ ಹಗರಣ ಬೆಳಕಿಗೆ ಬಂದಿದೆ. 15.5 ಲಕ್ಷ ಕೋಟಿ ರೂಪಾಯಿ ವಂಚನೆ. ಕೇವಲ 1200 ರೂಪಾಯಿ ಸಾಲದೊಂದಿಗೆ ಆರಂಭವಾಗಿ ಸ್ವಿಸ್ ಚಿನ್ನದ ದೈತ್ಯ ಸಂಸ್ಥೆಯನ್ನೇ ಖರೀದಿಸುವ ಹಂತಕ್ಕೆ ಬೆಳೆದಿದ್ದ ಬಿಲಿಯನೇರ್ ಉದ್ಯಮಿ ರಾಜೇಶ್ ಜಸ್ವಂತ್ ರಾಯ್ ಮೆಹ್ತಾ ಎಸಗಿರುವ ಲೆಕ್ಕಪತ್ರ ಮಹಾವಂಚನೆಯು ಷೇರು ಮಾರುಕಟ್ಟೆಯನ್ನೇ ತಲ್ಲಣಗೊಳಿಸಿದೆ. ಕಳೆದ 5 ಆರ್ಥಿಕ ವರ್ಷಗಳಲ್ಲಿ ಕಂಪನಿಯು ಸುಮಾರು 15.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಆದಾಯದ ಸುಳ್ಳು ಲೆಕ್ಕವನ್ನ ತೋರಿಸಿದೆ ಅಂತ ಸಿಬಿ ಆರೋಪಿಸಿದೆ. ಯಾರು ಈ ರಾಜೇಶ್ ಮೆಹ್ರಾ? ರಾಜೇಶ್ ಜಸ್ವಂತ್ ರಾಯ್ ಪ್ರಧಾನಿ ಮೋದಿಯವರ ರಾಜ್ಯ ಗುಜರಾತ್ನವರೇ ಆಗಿದ್ದು, ಬೆಂಗಳೂರನ್ನ ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡಿದ್ದಾರೆ. 1989ರಲ್ಲಿ ಬೆಂಗಳೂರಿನ ತಮ್ಮ ಮನೆಯ ಗ್ಯಾರೇಜ್ನಲ್ಲಿ ಸಣ್ಣದಾಗಿ ಚಿನ್ನದ ಉದ್ಯಮ ಆರಂಭಿಸಿದ್ರು. 3 ದಶಕಗಳಲ್ಲಿ ತಮ್ಮ ಕಂಪನಿಯನ್ನ ಜಗತ್ತಿನ ಅತಿದೊಡ್ಡ ಚಿನ್ನದ ಸಂಸ್ಕರಣೆ ಮತ್ತು ರಫ್ತು ಮಾಡುವ ಸಂಸ್ಥೆಯನ್ನಾಗಿ ಬೆಳೆಸಿದ್ರು. ಕರ್ನಾಟಕದಾದ್ಯಂತ ಪ್ರಸಿದ್ಧವಾಗಿರುವ ಶುಭ್ ಜುವೆಲರ್ಸ್ ಕೂಡ ಇವರದ್ದೇ ಸಂಸ್ಥೆಯಾಗಿದೆ. ರಾಜೇಶ್ ಎಕ್ಸ್ಪೋರ್ಟ್ ಹಗರಣವು ಕೇವಲ ಒಂದು ಕಂಪನಿಯ ವಂಚನೆಯಲ್ಲ, ಇದು ಭಾರತೀಯ ಆರ್ಥಿಕ ನಿಯಂತ್ರಣ ವ್ಯವಸ್ಥೆಯ ಮೇಲಿರುವ ದೊಡ್ಡ ಕಪ್ಪುಚುಕ್ಕೆಯಾಗಿದೆ.